ನಮಸ್ಕಾರ. ಈ ಒಂದು KPSCಯಿಂದ KS ರಿಸಲ್ಟ್ಸ್ ಬಿಟ್ಟಿದ್ದಾರೆ ನಿನ್ನೆ. ಅದರಲ್ಲೂ ತುಂಬ ಜನ ಒಂದೇ ಸೆಂಟರಲ್ಲಿ ಕಂಟಿನ್ಯೂಸ್ ಆಗಿ ಸುಮಾರು 10ರಿಂದ 15 ಜನ ಸೆಲೆಕ್ಟ್ ಆಗಿದ್ದಾರೆ. ಯಾವ ರೀತಿ ಸೆಲೆಕ್ಟ್ ಆಗಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಸ್ಟೂಡೆಂಟ್ಸ್ಗೂ ಈ ಒಂಥರ ಗೊಂದಲ ಆಗಿದೆ. ಇಷ್ಟೆಲ್ಲ ಕಟ್ ಆಫ್ ಕೂಡ ತುಂಬ ಹೈ ಹೋಗಿದೆ. ಈ ಇನ್ಸ್ಟಿಟ್ಯೂಷನ್ನವ್ರು ಹೇಳ್ತಿದ್ರು ಸುಮ್ಮನೆ ಏನೋ ಎಕ್ಸಿಟ್ ಪೋಲ್ ಹೇಳ್ದಂಗೆ, ಎಲೆಕ್ಷನ್ನಲ್ಲಿ ಎಕ್ಸಿಟ್ ಪೋಲ್ ಹೇಳ್ತಾರಲ್ಲ ಆ ರೀತಿ ಮೊದಲೇ ಕಟ್ ಆಫ್ ಹೇಳ್ತಿದ್ದಾರೆ KPSCದು. ಸುಮಾರು 120, 130 ಬರೋರಿಗೆಲ್ಲ ಪ್ರಿಲಿಮ್ಸು ಮೇನ್ಸ್ ಬರಿಬೋದು ಅಂತೇಳಿ. ಔಟ್ ಆಫ್ 400ಗೆ ಇವತ್ತು ಜನರಲ್ ಮೆರಿಟ್ಗೆ ಆಲ್ಮೋಸ್ಟ್ 220 ಮೇಲೆ ಇದೆ. ಮತ್ತು OBCಗೆ 165ಇಂದ 170 ಇದೆ. SC STಗೆ 145, 150 ಇದೆ ಕಟ್ ಆಫು. ಇಷ್ಟು ಹೈ ಕಟ್ ಆಫ್ ಇದೆ. ಅಷ್ಟು ಕ್ವಶನ್ ಪೇಪರ್ ಟಫ್ ಇದ್ರೂ ಎಷ್ಟೋ ಸ್ಟೂಡೆಂಟ್ಸು ಪ್ರಾಮಾಣಿಕವಾಗಿ ಓದ್ತಾ ಇರೋರೆಲ್ಲರೂ ಇವತ್ತಿನ ದಿನ ಫೇಲ್ ಆಗಿದ್ದಾರೆ. ಎಷ್ಟೊಂದು ಜನ ಸ್ಟೂಡೆಂಟ್ಸು, ಬಿಕಾಸ್ ಕನ್ನಡದಲ್ಲಂತೂ ಯಾರೂ ಸೆಲೆಕ್ಟೇ ಆಗಿರಲ್ಲ. ಆ ರೀತಿ ರಿಸಲ್ಟ್ಸ್ ಬಿಟ್ಟಿದ್ದಾರೆ. ಇಷ್ಟು ಅರ್ಜೆನ್ಸಿ ಇವರಿಗೆ KS ಅಲ್ಲಿರೋ ಅರ್ಜೆನ್ಸಿ ಬೇರೆ ಎಕ್ಸಾಮ್ಸಲ್ಲಿ ಯಾಕಿಲ್ಲ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ಮತ್ತು ಸರ್ಕಾರನೂ ಇಷ್ಟೆಲ್ಲ ನಾವು ಪ್ರತಿಭಟನೆ ಮಾಡಿದ್ದೀವಿ, ಮತ್ತು ಸರ್ಕಾರದಿಂದ ಅಷ್ಟೆಲ್ಲ ಮೀಟಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರು. ಈ ಒಂದು KPSC ಅವರು ಯಾಕೆ ಇಷ್ಟು ಘೋರ ನಿರ್ಧಾರ ತೊಗೊಂಡಿರೋದು ಅಂದರೆ ಕನ್ನಡದವ್ರಿಗೆ ಒಂದು ಕಿಂಚಿತ್ತು ಕಾಳಜಿ ತೋರಿಸಿಲ್ಲ. ಇಷ್ಟೆಲ್ಲ ಅನ್ಯಾಯ ಆಗಿದೆ. ನಾವು KPSC ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ನಾರಾಯಣಗೌಡರು ಅಣ್ಣವ್ರ ನೇತೃತ್ವದಲ್ಲಿ 18ನೇ ತಾರೀಕು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಇಷ್ಟು ದಿನ ಸ್ಟೂಡೆಂಟ್ಸು ಲೈಬ್ರರಿಲಿ ಕೂತ್ಕೊಂಡು ಯಾರೋ ಹೋರಾಟ ಮಾಡಲಿ ಅಂತಂದರೆ ಈಗ ಆಗಲ್ಲ. KPSC ಅವ್ರು ಹಿಂಗೆ ಬಿಟ್ಟರೆ ನಿಮ್ಮ ಭವಿಷ್ಯ ಅಲ್ಲ, ಮುಂದಿನ ನಿಮ್ಮ ಮಕ್ಕಳು ಭವಿಷ್ಯ, ನಿಮ್ಮ ನೆಕ್ಸ್ಟ್ ಜನ್ರೇಷನಲ್ಲಿ ಬರೀ ಕರಪ್ಷನ್ನೇ ಮಾಡ್ತಾರೆ KPSC ಅವರು. ದಯವಿಟ್ಟು ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಒಂದು ಮೋರ್ ದೆನ್ 20,000 ಸ್ಟೂಡೆಂಟ್ಸ್ಗಿಂತ ಜಾಸ್ತಿ ಫ್ರೀಡಮ್ ಪಾರ್ಕ್ಗೆ ಬಂದರೆ ಈ ಸತಿ KPSCಯಲ್ಲಿ ಕಂಪ್ಲೀಟ್ ರಿಫಾರ್ಮ್ ಮಾಡ್ಬೋದು. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಬನ್ನಿ. ಇಲ್ಲ ಅಂತಂದರೆ ಏನು ಇವಾಗ ಎಲ್ಲ ಎಕ್ಸಾಮ್ಸಲ್ಲಿ ಸ್ಕ್ಯಾಮ್ ಆಗ್ತಾಯಿದೆ, ಮುಂದೆ KPSCಯಲ್ಲಿ ಒಂದು ಮೇನ್ಸ್ ಬರ್ದಾದ್ಮೇಲೆ ಕೂಡ ಅವರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ದುಡ್ಡಿಗೆ ಮಾರ್ಕೊಂಬಿಡ್ತಾರೆ ಅವರು. ಆ KPSCಲಿರೋ ಮೆಂಬರ್ಸು ಯಾರೋ ಒಬ್ಬರಿಬ್ಬರು ಬಿಟ್ಟರೆ ಒಳ್ಳೆಯವರು, ಎಲ್ಲರೂ ಕರಪ್ಟ್ ಇದ್ದಾರೆ. ದಯವಿಟ್ಟು ಎಲ್ಲ ಸ್ಟೂಡೆಂಟ್ಸು ಯುನೈಟ್ ಆಗಿಲ್ಲ ಅಂತಂದರೆ ಎಕ್ಸಾಮ್ಸ್ ಓದೋದೇ ಬಿಟ್ಬಿಡಿ. ಯಾಕೆಂದರೆ ಪರಿಸ್ಥಿತಿ ಆ ರೀತಿ ಇದೆ. ನಿಮಗೆ ಯಾರೋ 100ಕ್ಕೆ ಒಂದು 20% ಪ್ರಾಮಾಣಿಕವಾಗಿ ಸಿಗ್ಬೋದಷ್ಟೇ. 80% ಮೆಜಾರಿಟಿ ಚೆನ್ನಾಗಿರೋ ಒಳ್ಳೊಳ್ಳೆ ಪೋಸ್ಟೆಲ್ಲ ಇವ್ರು ಸೇಲ್ ಮಾಡ್ಕೊತಾರೆ. ದಯವಿಟ್ಟು ಎಲ್ಲರೂ ಯುನೈಟ್ ಆಗಿ, ನಾನು ಕೂಡ ಪ್ರತಿ ಎಲ್ಲ ಡಿಸ್ಟಿಕ್ಕಿಗೂ ಓಡಾಡ್ತಾಯಿದ್ದೀನಿ. ಇವತ್ತು ಸಂಜೆ 4 ಗಂಟೆಗೆ ಧಾರವಾಡ, ನಿಮಗೆಲ್ಲರಿಗೂ ಗೊತ್ತಿರಬೇಕು, ಶ್ರೀನಗರ ರಾಧಾಕೃಷ್ಣ ಪಾರ್ಕ್ ಹತ್ರ ಬರ್ತೀವಿ ಸಂಜೆ 4 ಗಂಟೆಗೆ. ನಾಳೆ ಬೆಳಗ್ಗೆ ವಿಜಯಪುರ ಬೆಳಗ್ಗೆ 10 ಗಂಟೆಗೆ ಸಿದ್ದೇಶ್ವರ ಟೆಂಪಲ್. ದಯವಿಟ್ಟು ಅಲ್ಲಿಗೆ ಬಂದು ನಾವು ನಮ್ಮ ಸಮಸ್ಯೆಗಳು ಏನಿದೆ ಅದನ್ನು ಚರ್ಚೆ ಮಾಡೋಣ. ಕಂಪ್ಲೀಟ್ KPSC ಇರ್ಬೋದು, KSP, KEA, ಬೇರೆ ಡಿಪಾರ್ಟ್ಮೆಂಟಲ್ಲಿ ಕರ್ನಾಟಕದಲ್ಲಿ ಯಾವ್ಯಾವ ರೆಕ್ರೂಟ್ಮೆಂಟು, ಈವನ್ ಟೀಚರ್ಸ್ ರೆಕ್ರೂಟ್ಮೆಂಟು ಎಲ್ಲಾದ್ರೂ ನಾವು ಚರ್ಚೆ ಮಾಡೋಣ. ಮುಂದೆ ನಾವು ಯಾವ ರೀತಿ ತೊಗೊಬೇಕು, ನಿಮ್ಮ ಸಮಸ್ಯೆ ಏನಿದೆ, ಯಾವ ರೀತಿ ಅದಕ್ಕೆ ಪರಿಹಾರ ಕಂಡ್ಕೊಬೇಕು, ಎಲ್ಲನೂ ಚರ್ಚೆ ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೂ ನಾವು ಮನವಿ ಮಾಡಿದ್ದೀವಿ. ಎಷ್ಟೊಂದು ರಿಫಾರ್ಮ್ ಆಗ್ತಾಯಿದೆ ಸಂಘಟನೆಯಿಂದನೂ, ಇನ್ನು ಮುಂದೇನೂ ನಾವು ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ಈ KPSC ಸುಧಾರಣೆ ಯಾವ ರೀತಿ ಮಾಡಬೇಕು, ಕನ್ನಡದವ್ರಿಗೆ ಆಗಿರೋ ಅನ್ಯಾಯನ ಯಾವ ರೀತಿ ನಾವು ಸರಿಪಡಿಸ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ದಯವಿಟ್ಟು ಎಲ್ಲರೂ ಬನ್ನಿ. ನಾನು ಆಲ್ಮೋಸ್ಟ್ ಈಗ ಹುಬ್ಳಿಯಲ್ಲಿದ್ದೀನಿ. ಹುಬ್ಳಿಯಿಂದ ನಾನು ಧಾರವಾಡಕ್ಕೆ ಬರ್ತೀನಿ 4 o'clockಗೆ. ದಯವಿಟ್ಟು ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಅಂತ ಹೇಳ್ತೀನಿ. ನಮಸ್ಕಾರ.